ನನ್ನ ಹೆಸರು ಡಾಕ್ಟರ್ ಸತೀಶ್ ರುದ್ರಪ್ಪ ಅಂತ. ನಾನು ಮೆದುಳಿನ ಬ್ರೈನ್ ಸರ್ಜನ್ ಫ್ರಮ್ ಆಸ್ಟರ್ ವೈಟ್ಫೀಲ್ಡ್. ಪ್ಲಸ್ ನಾನು ರೊಟೇರಿಯನ್ ಕೂಡ. ನಾವು ಮೂರ್ಛೆ ರೋಗದ ಬಗ್ಗೆ ಒಂದು ಹೊಸ ಕಾರ್ಯಕ್ರಮವನ್ನ ಲಾಸ್ಟ್ ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಮೂರ್ಛೆ ರೋಗ ಅನ್ನೋದು ಸಮಾಜದಲ್ಲಿ ತುಂಬಾ ಜನಕ್ಕೆ ಬರ್ತಾ ಇದೆ. ಇದು ಈ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರಿಗ್ ಬೇಕಾದ್ರೂ ಮೂರ್ಛೆ ರೋಗ ಬರ್ಬೋದು. ಬ್ರೈನ್ ಇದೆ ಅಂದ್ರೆ ಮೂರ್ಛೆ ರೋಗ ನನಗ್ ಬೇಕಾದ್ರೂ ಬರ್ಬೋದು, ಯಾರಿಗ್ ಬೇಕಾದ್ರೂ ಬರ್ಬೋದು. ಮೂರ್ಛೆ ರೋಗ ಅನ್ನೋದು ಇದು ದೊಡ್ಡ ರೋಗ ಅಲ್ಲ, ಅದು ಒಂದು ಕಾಯಿಲೆಯ ಗುಣಮೂಲಕ, ಸಿಂಪ್ಟಮ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಜ್ವರ, ನಾವು ಕಾಯಿಲೆ ಎಲ್ಲಿ ಬಂದ್ರು ಜ್ವರ ಹೆಂಗ್ ಬರುತ್ತೋ ಅದೇ ತರ ಬ್ರೈನ್ ಅಲ್ಲಿ ಏನೇ ಆದ್ರೂ ಫಿಟ್ಸ್ ಮೂಲಕ ಕಾಣಿಸ್ಕೊಳುತ್ತದೆ. ಜನರಲ್ಲಿ ಫಿಟ್ಸ್ ಅಂದ ತಕ್ಷಣ ಎಲ್ಲರೂ ತಿಳ್ಕೊಳ್ಳೋದು ಕೈಕಾಲು ಒದರತ್ತೆ, ನಾಲ್ಗೆ ಕಚ್ಕೊಂತೀವಿ, ತಲೆ ಹಿಂದ್ ಹೋಗಿ ದಡಾರ್ ಅಂತ ಬಿದ್ರೆ ಮಾತ್ರ ಫಿಟ್ಸ್ ಅಂದ್ಕೊಂತೀವಿ. ಅದು ಒಂದು ತರದ ಫಿಟ್ಸ್. ಬಟ್ ಆಕ್ಚುಲಿ ಹಲವಾರು ಮೂರ್ಛೆ ರೋಗಗಳು ಇದೆ. ಕಾಮನೆಸ್ಟ್ ನೋಡ್ಬೇಕು ಅಂದ್ರೆ ಈ ರೋಡ್ ಪಕ್ಕದಲ್ಲಿ ನೋಡ್ತಿರಲ್ಲ, ಯಾರಾದ್ರೂ ಹಲ್ ಕಚ್ಕೊಂಡ್ ಬಿಡೋದು, ಅದಕ್ಕೆ ನಾವು ಜನರಲೈಸ್ಡ್ ಎಪಿಲೆಪ್ಸಿ ಅಂತೀವಿ. ಅಂದ್ರೆ ಬ್ರೈನ್ ಅಲ್ಲಿ ಎಲ್ಲಾ ಜಾಗದಿಂದನೂ ಕರೆಂಟ್ ಸಡನ್ ಆಗಿ ಹೊರಟ್ರೆ ಅವಾಗ ಮಾತ್ರ ಈ ಫಿಟ್ಸ್ ಬರುತ್ತೆ. ಬಟ್ ಕೆಲವರಿಗೆ ಯೂಶಲಿ ಮಕ್ಕಳಲ್ಲಿ ಸ್ಕೂಲ್ಗಳಲ್ಲಿ ಆಗತ್ತೆ. ಸ್ಕೂಲಲ್ಲಿ ಹೆಂಗಾಗತ್ತೆ ಅಂದ್ರೆ ಮಗು ಪಾಠಗಳು ಟೀಚರ್ ಹತ್ರ ಕೇಳ್ತಿದ್ದಾಗ ಸಡನ್ ಆಗಿ ಅದು ಹಿಂಗ್ ಅಂದ್ಬಿಟ್ಟು ಟೀಚರ್ನೇ ನೋಡ್ತಿರುತ್ತೆ, ಕಣ್ಣು ಮಿಟಕ್ಸ್ತಲೆ. ಅದು ಕೂಡ ಒಂಥರ ಫಿಟ್ಸ್. ಕೆಲವು ಮಕ್ಕಳು ಎದ್ದು ಓಡೋಕ್ ಶುರು ಮಾಡ್ತಾರೆ, ಇಲ್ಲ ಏನೇನೋ ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಅದು ಕೂಡ ಒಂಥರ ಫಿಟ್ಸ್. ಬ್ರೈನ್ ಅಲ್ಲಿ ಡಿಫ್ರೆಂಟ್ ಜಾಗದಿಂದ ಬೇರೆ ಬೇರೆ ತರ ಫಿಟ್ಸ್ ಆಗತ್ತೆ. ಇದು ಸಮಾಜಕ್ಕೆ ಗೊತ್ತಿಲ್ಲ. ಸೊ ಯೂಶಲಿ ಈ ಮೂರ್ಛೆ ರೋಗ ಅನ್ನೋದು ಮಕ್ಕಳಲ್ಲಿ ಶುರುವಾಗತ್ತೆ. 3 ರಿಂದ 4 ವರ್ಷದಲ್ಲಿ, ಇಲ್ಲ 1 ರಿಂದ 5 ವರ್ಷದ ಒಳಗಡೆ ಎಷ್ಟೋ ಜನಕ್ಕೆ ಶುರುವಾಗಿರುತ್ತೆ. ಅದ್ ಯಾಕೆ ಶುರುವಾಗತ್ತೆ ಅಂದ್ರೆ ಯೂಶಲಿ ಒಂದು ಜ್ವರ ಬಂದಿಂದ ಅದು ಶುರುವಾಗತ್ತೆ. ಜ್ವರ ಯಾವ ಕಾರಣಕ್ಕೆ ಬೇಕಾದ್ರೂ ಬರ್ಬೋದು. ವೈರಲ್ ಫೀವರ್ ಇಂದ ಬರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಬರ್ಬೋದು, ಇಲ್ಲ ಈಗ ಕಾಮನೆಸ್ಟ್ ಅಂದ್ರೆ ವೈರಲ್ ಫೀವರ್ ಮಕ್ಕಳಲ್ಲಿ ಜಾಸ್ತಿ. ಅದು ಯಾವಾಗ ಫಿಟ್ಸ್ ಬರುತ್ತೋ, ಜ್ವರ ಬರುತ್ತೋ, ಬ್ರೈನ್ ಅಲ್ಲಿ ಒಂದು ಜಾಗದಲ್ಲಿ ಒಂದು ಸೆಂಟರ್ ಇರುತ್ತೆ ಟೆಂಪರೇಚರ್ ಕಂಟ್ರೋಲ್ ಮಾಡೋದು. ಕೆಲವು ಸಲ ಅದು ವೇರಿ ಆಯ್ತು ಅಂದ ತಕ್ಷಣ ಫಿಟ್ಸ್ ಶುರುವಾಗತ್ತೆ. ಈ ಫಿಟ್ಸ್ ಶುರುವಾಗಿದ್ದನ್ನು ಇನಿಷಿಯಲಿ ನೋಡ್ಕೊಂಡ್ರೆ, ಫಸ್ಟ್ 3 ವರ್ಷ ಮಗುಗೆ ಜ್ವರ ಬರ್ದಂಗ್ ನೋಡ್ಕೊಂಡ್ರೆ ತಾಯಿ ಫಿಟ್ಸ್ 90% ಕಂಟ್ರೋಲ್ ಮಾಡ್ಬೋದು. ಆಕ್ಚುಲಿ ಯಾವ ಡಾಕ್ಟರ್ಗಳು ಬೇಕಾಗಲ್ಲ ಅವಾಗ. ಫಿಟ್ಸ್ ಟೆಂಪರೇಚರ್ ಜಾಸ್ತಿ ಆಗದಿಂದ ನೋಡ್ಕೊಳ್ಳೋದೇ ಫಸ್ಟ್ ಟ್ರೀಟ್ಮೆಂಟ್. ಬಟ್ ಯಾವಾಗ ಫಿಟ್ಸ್ ಅಂತ ಕಾಣಿಸ್ಕೊಳ್ಳುತ್ತೋ, ಲೋಕಲ್ ಮಕ್ಕಳು ಡಾಕ್ಟರ್ ಹತ್ರ ಹೋಗೋದು, ಇಲ್ಲ ನಮ್ಮಂತ ನ್ಯೂರೋ ಡಾಕ್ಟರ್ಗಳ ಹತ್ರ ಬಂದು ಮಾತ್ರೆ ಕರೆಕ್ಟ್ ಆಗಿ ನಾವು ಸಿರಪ್ ಕೊಡ್ತೀವಿ ಮಕ್ಕಳಿಗೆ. ಕರೆಕ್ಟ್ ಆಗಿ 3 ವರ್ಷ ತಗೊಂಡು ಜ್ವರ ಬರ್ದಿದ್ದಂಗೆ ನೋಡ್ಕೊಂಡ್ರೆ 100ರಲ್ಲಿ 95 ಭಾಗ ವಿತೌಟ್ ಫಿಟ್ಸ್ ಲೈಫಲ್ಲಿ ಇರ್ಬೋದು. ಬಟ್ ಯಾರು ಇದನ್ನ ಮಾಡಲ್ವೋ, 5 ರಿಂದ 8 ವರ್ಷದಲ್ಲಿ ನೀವು ಕಂಟ್ರೋಲ್ ಸಿಕ್ಕಿಲ್ಲ ಅಂದ್ರೆ ಲೈಫ್ ಲಾಂಗ್ ಅದು ಫಿಟ್ಸ್ ಬರುತ್ತೆ. ಬಟ್ ಈ ಫಿಟ್ಸ್ ಬಂದ್ರೆ ಹೆದರ್ಕೊಳ್ಳೋದ್ ಬೇಕಾಗಿಲ್ಲ, ಬೇರೆಯವ್ರಿಗೆ ನೀವು ಹೇಳ್ಕೊಂಡ್ರೆ ನಾಚಿಕೆ ಆಗತ್ತೆ ಅಂತ ಮಾಡೋದ್ ಬೇಕಾಗಿಲ್ಲ. ಎಷ್ಟೋ ಜನರು ಈ ಮೂಢನಂಬಿಕೆಯಿಂದ ಹೋಗಿ ಬೇವಿನ ಸೊಪ್ಪಲ್ಲಿ ಹೊಡಿಸ್ತಾರೆ, ಇಲ್ಲ ಲಿಂಬೆ ಹಣ್ಣು ಕಟ್ಟಿಸ್ತಾರೆ, ಇಲ್ಲ ತಾಯ್ತ ಕಟ್ಟಿಸ್ತಾರೆ. ಅದು ಯಾವ್ದ್ರಿಂದನೂ ಫಿಟ್ಸ್ ಹೋಗಲ್ಲ. ಬಟ್ ಇದು ಹೋಗ್ಬೇಕು ಅಂದ್ರೆ ನರರೋಗ ತಜ್ಞರು ನೋಡ್ಬೇಕು. ನಾವು ಬ್ರೈನಿಗೆ ಒಂದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತ ಒಂದು ಮಾಡ್ತೀವಿ, EEG ಅಂತ ಮಾಡ್ತೀವಿ. ಎಲೆಕ್ಟ್ರೋ ಎನ್ಸೆಫಲೋಗ್ರಫಿ ಅಂದ್ರೆ ವೈರ್ ಹಾಕ್ಬಿಟ್ಟು ಪ್ರತಿಯೊಂದು ಬ್ರೈನ್ ಅಲ್ಲೂ ಈ ಒಂದೊಂದು ಜಾಗದಲ್ಲಿ ಒಂದು ಎಲೆಕ್ಟ್ರಿಕಲ್ ಕರೆಂಟ್ ಬರುತ್ತೆ. ಯಾವ ಜಾಗದಿಂದ ಫಿಟ್ಸ್ ಬರುತ್ತೆ ಅಂತ ಈಸಿಯಾಗಿ 5 ನಿಮಿಷ EEG ಮಾಡಿದ್ರೆ ನಾವು ಕಂಡಿಡ್ಕೋಬಹುದು. ಅದನ್ನ ನರರೋಗ ತಜ್ಞರ ಹತ್ರ ಹೋಗಿ ತೋರಿಸ್ಕೋಬೇಕು. ಆಮೇಲೆ ಮಾತ್ರೆಗಳು ನಾವು ಕೊಟ್ಟಿದ್ದನ್ನ ಕರೆಕ್ಟ್ ಮಾತ್ರೆ ತಗೊಂಡು ರೆಗ್ಯುಲರ್ ಆಗಿ 3 ವರ್ಷ ಡಾಕ್ಟರ್ನ 3 ತಿಂಗಳಿಗೆ ಒಂದ್ಸಲ 6 ತಿಂಗಳು ಒಂದ್ಸಲ ನೋಡಿದ್ರೆ 100ರಲ್ಲಿ ಮತ್ತೆ 95 ಭಾಗ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಫಿಟ್ಸ್ ಕಂಟ್ರೋಲ್ ಇಡ್ಬೋದು. ಯಾರಿಗೆ ಕಂಟ್ರೋಲ್ ಆಗಲ್ಲ ಅಂದ್ರೆ, ಯಾರು ಮಾತ್ರೆ ಕರೆಕ್ಟ್ ಟೈಮ್ ತಗೊಳಲ್ವೋ, ಯಾರು ನಾವು ಮಾತ್ರೆನ ಸ್ಕಿಪ್ ಮಾಡ್ತಾರೋ. ಆಮೇಲೆ ನಾವು ಮಾತ್ರೆ ಕೊಡ್ಬೇಕಾದ್ರೆ ಬಾಡಿ ವೆಯ್ಟ್ ಪ್ರಕಾರ ಕೊಡ್ತೀವಿ. ಮಕ್ಕಳಿಗೆ 10 ರಿಂದ 15 kg ಇದ್ರೆ ಪರ್ kg ಬಾಡಿ ವೆಯ್ಟ್ ಇಂತ ಅಂತ ಮಾತ್ರೆ ಕೊಟ್ಟಿರ್ತೀವಿ. ಅಡಲ್ಟ್ಸ್ಗಳಿಗೆ, ದೊಡ್ಡವರಿಗೆ ಕೂಡ 60 kg ಇಂದ 65, ಇಂಡಿಯನ್ ಸ್ಟ್ರಕ್ಚರ್ ಅಲ್ಲಿ 65 kgಗೆ ಮಾತ್ರೆನ ಪರ್ kg ಕ್ಯಾಲ್ಕುಲೇಟ್ ಮಾಡ್ಕೊಟ್ಟಿರ್ತೀವಿ. ಯಾರು ಮಾತ್ರೆನ ಬಾಡಿ ವೆಯ್ಟ್ ಪ್ರಕಾರ ತಗೊಳ್ಳಲ್ವೋ, ಸಡನ್ ಆಗಿ ನನಗೆ ಫಿಟ್ಸ್ ಇದೆ ಅಂತ ಜಾಸ್ತಿ ತಿನ್ನೋದು, ಊಟ ದಪ್ಪ ಆಗೋದು, ಇದೆಲ್ಲ ಮಾಡಿದ್ರೆ ವೆಯ್ಟ್ ಜಾಸ್ತಿ ಆದ ತಕ್ಷಣ ಟ್ಯಾಬ್ಲೆಟ್ ಡೋಸ್ ಜಾಸ್ತಿ ಆಗತ್ತೆ. ಸೊ ಯಾವಾಗ ಟ್ಯಾಬ್ಲೆಟ್ ಟೈಮ್ ಟು ಟೈಮ್ ತಗೊಳ್ಳಲ್ವೋ ವೆಯ್ಟ್ ಗೇನ್ ಆಗತ್ತೋ. ಮತ್ತೆ ನೈಟ್ ನಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಮನುಷ್ಯನಿಗೆ ನಿದ್ರೆ ಭಗವಂತ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ, ರಾತ್ರಿ ನಿದ್ದೆಯಲ್ಲಿ 4 ಸೈಕಲ್ ಇರುತ್ತೆ. ಯಾರು ನಾವು ಎಲ್ಲ ವಿಡಿಯೋ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು 12-12ವರೆಗೆ ಮಲ್ಗೋದು, ಬೆಳಗ್ಗೆ 9:30 10 ಗಂಟೆಗೆ ಹೇಳೋದು, ಇದೆಲ್ಲ ತಪ್ಪು ಕಾರ್ಯಕ್ರಮ. ಸೊ ಯಾರು ಕರೆಕ್ಟ್ ಆಗಿ 10 ಗಂಟೆಗೆ ಮಲಗಿದ್ರೆ 10:30ರಿಂದ 11 ಗಂಟೆಗೆ ಫಸ್ಟ್ ಸೈಕಲ್ ಬರುತ್ತೆ. ಇನ್ನು 12:30ರಿಂದ 3 ಗಂಟೆ ತನಕ ಇನ್ನೊಂದು ಸೈಕಲ್ ಇರುತ್ತೆ. ಆಮೇಲೆ ಬೆಳಗ್ಗೆ ಎಚ್ಚರ ಆಗ್ತಿದ್ದಂಗೆ ಶಾರ್ಟ್ ಸೈಕಲ್. ಈ ಸೈಕಲ್ ಕರೆಕ್ಟ್ ಆಗಿ ಬಿದ್ದರೆ ಮಾತ್ರ ನಮ್ಮ ಬ್ರೈನ್ ಅಲ್ಲಿ ಕೆಮಿಕಲ್ಸ್ ಕರೆಕ್ಟ್ ಆಗಿ ಬರುತ್ತೆ, ಹಾರ್ಮೋನ್ಸ್ ಕರೆಕ್ಟ್ ಬರುತ್ತೆ. 99% ಫಿಟ್ಸ್ ಬರೋದಿಲ್ಲ ಕರೆಕ್ಟ್ ನಿದ್ದೆ ಮಾಡಿದ್ರೆ.
ಸೊ ನಾನು ಹೇಳಿದ ಪ್ರಕಾರ ಮಾತ್ರೆ ಟೈಮ್ ಟು ಟೈಮ್ ತಗೊಳ್ಳೋದು, ಜ್ವರ ಬರ್ದಿದ್ದಂಗೆ ನೋಡ್ಕೊಳ್ಳೋದು, ವೆಯ್ಟ್ ಕಡಿಮೆ ಮಾಡೋದು, ಪ್ಲಸ್ ನಿದ್ದೆ ಸರಿ ಮಾಡಿ ಕರೆಕ್ಟ್ ಡಾಕ್ಟರ್ ಹತ್ರ ಫಾಲೋ ಅಪ್ ಮಾಡಿದ್ರೆ ಫಿಟ್ಸ್ ಬರೋನಿಗೆ ಕೂಡ ಮತ್ತೆ ಫಿಟ್ಸ್ ಬರೋಣ. ಸೊ ಇದು ಸಾಮಾಜಿಕ ಹೊಣೆ. ಈ ಸಾಮಾಜಿಕ ಹೊಣೆ ಇದನ್ನ ಹೇಳಕ್ಕೋಸ್ಕರ ನಾವು ರೋಟರಿ ವತಿಯಿಂದ ಇದನ್ನ ಇವತ್ತು ಈ ಕ್ಯಾಂಪ್ ಮಾಡಿರೋದು. ಅಂದ್ರೆ ನಿಮಗೆ ಹಾಸ್ಪಿಟಲ್ಗಳು ಬೇಡ, ಡಾಕ್ಟರ್ಗಳು ಬೇಡ, ನೀವೇ ನಿಮ್ಮನ್ನ ನೋಡ್ಕೋಬಹುದು ಅಂತ ಹೇಳುದು ಫಸ್ಟ್ ಪ್ರಾಮುಖ್ಯತೆ ರೋಟರಿಯಿಂದ ನಾನು ರೋಟರಿನ ಕೊಡ್ತಿದ್ದೀನಿ. ಡಾಕ್ಟರ್ ಆಗಿ ನೀವು ಹೆಂಗೆ ಫಿಟ್ಸ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಾತ್ರೆ ಕರೆಕ್ಟ್ ತಗೊಂಡು ಡಾಕ್ಟರ್ ನೋಡ್ಕೊಳ್ಳಿ ಅಂತ. ಇವಿಷ್ಟನ್ನು ಮಾಡಿದ್ರು ಫಿಟ್ಸ್ ಬಂದ್ರೆ ಬ್ರೈನ್ ಅಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಅಬ್ನಾರ್ಮಲ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಗತ್ತೆ ನಮಗೆ. ಯಾರಿಗೆ 3 ವರ್ಷ ನಾವು ಮಾತ್ರೆ ಕೊಟ್ಟರು ಕಂಟ್ರೋಲ್ ಇರಲ್ವೋ, ಅಥವಾ ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೆ 2 ಸಲ ಆಗ್ತಿದೆ ಅಂದ್ರೆ ನನ್ನಂತ ಸರ್ಜನ್ ಹತ್ರ ತಪಾಸಣೆಗೆ ಬರ್ಬೇಕು. ಅವಾಗ ಏನ್ ಮಾಡ್ತೀವಿ, ಈ 3 ಥಿಂಗ್ ಮಾಡ್ತೀವಿ. ಒಂದು, ಬ್ರೈನ್ ಸ್ಕ್ಯಾನ್ ಮಾಡ್ತೀವಿ, MRI ಅಂತ ಮಾಡ್ತೀವಿ. ಮಾಡಿ ಬ್ರೈನ್ ಅಲ್ಲಿ ಏನಾದ್ರು ಗಡ್ಡೆ ಬೆಳೀತಾ ಇದೆಯಾ, ಬ್ರೈನ್ ಅಲ್ಲಿ ಏನಾದ್ರು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆಯಾ, ಬ್ರೈನ್ ಅಲ್ಲಿ ಏನಾದ್ರು ಪ್ರೀವಿಯಸ್ ಇನ್ಫೆಕ್ಷನ್ ಆಗಿ ಸ್ಕಾರ್ ಆಗಿದ್ಯಾ, ಇಂಥದ್ದನ್ನೆಲ್ಲ ನಾವು ನೋಡ್ತೀವಿ MRI ಮಾಡಿ. ಸೊ MRI ಯಲ್ಲೂ ಏನು ಕಾಣಿಸ್ಕೊಂಡಿಲ್ಲ ಅಂದ್ರೆ, ಮಾತ್ರೆ ತಗೊಂಡ್ರು ಫಿಟ್ಸ್ ಬಂದ್ರೆ ಕಂಟಿನ್ಯೂಸ್ ವಿಡಿಯೋ ಇಜಿ ಅಂತ ಮಾಡ್ತೀವಿ. ಕಂಟಿನ್ಯೂಸ್ ವಿಡಿಯೋ ಇಜಿ ಅಂದ್ರೆ ನಾವು ಮಾತ್ರೆನೆಲ್ಲ ತೆಗೆದು ಹಾಸ್ಪಿಟಲ್ 3 ದಿವಸ ಅಡ್ಮಿಟ್ ಮಾಡಿ, ಅವ್ರು ಬಾತ್ರೂಮ್ಗೆ ಹೋದ್ರು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ನೋಡ್ತೀವಿ, ಕಂಟ್ರೋಲ್ಗೆ ಒಂದು ಕ್ಯಾಪ್ ಹಾಕ್ತಿವಿ, ಹಾಕಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಮಾಡಿ, ಇಟ್ಸ್ ಕಾಲ್ಡ್ ವಿಡಿಯೋ ಇಜಿ. ವಿಡಿಯೋನು ಮಾಡ್ತಿರ್ತೀವಿ, ಅವರ ಆಕ್ಟಿವಿಟಿನೂ ನೋಡ್ತೀವಿ. ಪೇಷಂಟ್ ನಮ್ ಜೊತೆ ಇದ್ದು ಅವ್ರು ಊಟನೂ ಮಾಡ್ಬೋದು, ನಗ್ಬೋದು, ಡಾನ್ಸ್ ಮಾಡ್ಬೋದು, ಬಟ್ ಎಲ್ಲ ಮಾಡ್ಬೇಕಾದ್ರೆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಮಾಡಿ ಯಾವ ಟೈಮಲ್ಲಿ ಫಿಟ್ಸ್ ಬರುತ್ತೋ ಅದನ್ನ ಪಿಕಪ್ ಮಾಡ್ತೀವಿ. ನಾವು ಪಿಕಪ್ ಮಾಡಿದಾಗ ಬ್ರೈನು ಎಷ್ಟು ಒಳ್ಳೆ ಆರ್ಗನ್ ಅಂದ್ರೆ, ನಾನು ಈ ಹ್ಯಾಂಡ್ ಮೂವ್ ಮಾಡ್ಬೇಕಾರೆ ನನ್ನ ಲೆಫ್ಟ್ ಈ ಜಾಗದಲ್ಲಿ ಅದು ಕರೆಂಟ್ ಕೊಡ್ತಿದೆ ಅಂತ ಅರ್ಥ. ಸೊ ಫಿಟ್ಸ್ ಮಾಡಿದಾಗ ಪೇಷಂಟ್ಗೆ ಫಸ್ಟ್ ಮುಖದಲ್ಲಿ ಬಂತು ಅಂದ್ರೆ ಮುಖ ಏರಿಯಾದಲ್ಲಿ ಅಂತ ಪಿಕಪ್ ಆಗತ್ತೆ, ಹ್ಯಾಂಡ್ ಅಂದ್ರೆ ಹ್ಯಾಂಡ್ ಏರಿಯಾದಲ್ಲಿ ಅಂತ ಪಿಕಪ್ ಆಗತ್ತೆ. ಇದನ್ನ 3 ದಿವಸ ವಿಡಿಯೋ ಇಜಿ ಅಂತ ನಮ್ಮ ಆಸ್ಟರ್ ವೈಟ್ ಫೀಲ್ಡ್ ಅಲ್ಲಿ ಯಾರಿಗೆ BPL ಕಾರ್ಡ್ ಇದೆಯೋ ಅವರಿಗೆ ಫ್ರೀ ಕೂಡ ಮಾಡ್ತಾ ಇದೀವಿ ಇದನ್ನ ವಿಡಿಯೋ ಇಜಿ. ಸೊ ನಮಗೆ MRI ಅಲ್ಲಿ ಅದೇ ಜಾಗದಿಂದ ಒಂದು ಜಾಗದಿಂದ ಬರ್ತಿದೆ ಎಂದು, ವಿಡಿಯೋ ಇಜಿಯಲ್ಲಿ ಕರೆಕ್ಟ್ ಆಗಿ ನನಗೆ ಒಂದು ಜಾಗದಿಂದ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪೆಟ್ ಸ್ಕ್ಯಾನ್ ಅಂತ ಇನ್ನೊಂದು ಮಾಡ್ತೀವಿ. ಇವು 3 ಒಂದೇ ಜಾಗದಿಂದ ಬರ್ತಿದೆ ಅಂದ್ರೆ ಅವರಿಗೆ ಬೆಸ್ಟ್ ಆಪರ್ಚುನಿಟಿ. ಸರ್ಜರಿ ಮಾಡಿದ್ರೆ 100% 99% ಹೋಗ್ತದೆ. ಬಟ್ ಅದನ್ನ ಕಂಡುಹಿಡಿಯದೆ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದು ಕಂಡುಹಿಡಿಬೇಕು ಅಂದ್ರೆ ನಾನು ಹೇಳ್ದಂಗೆ MRI ಆಗ್ಬೇಕು, ವಿಡಿಯೋ ಇಜಿ ಆಗ್ಬೇಕು, ಪೆಟ್ ಸ್ಕ್ಯಾನ್ ಆಗ್ಬೇಕು. ಇವು 3 ಮಾಡಿಸ್ಬೇಕು ಅಂದ್ರೆ 70,000ದಿಂದ 1 ಲಕ್ಷ ಆಗತ್ತೆ. ಇದು ಬಡ ಜನರಿಗೆ ಆಗಲ್ಲ. ಇದನ್ನು ಎಷ್ಟೋ ಜನರಿಗೆ 1 ಲಕ್ಷ ಅನ್ನೋದು ದೊಡ್ಡ ಅಮೌಂಟ್. ಅದಕ್ಕೋಸ್ಕರ ಮತ್ತೆ ನಾವು ರೋಟರಿ ವತಿಯಿಂದ ಯಾರಿಗೆ BPL ಕಾರ್ಡ್ ಇದೆಯೋ ಅವರಿಗೆ ನಾವು ಇದು 3 ಆಗತ್ತೆ ಅಂತ ಹೇಳಿದ್ರೆ ಅದನ್ನ ಓನ್ಲಿ ಪೇಷಂಟ್ 10% ಕಟ್ಟಿದ್ರೆ 90% ರೋಟರಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿಸ್ತಿದೆ. ಸೊ ಸರ್ಜರಿ ಬೇಕು ಅಂದ್ರೆ ಈ ಸರ್ಜರಿ ಕೂಡ ಸಿಂಪಲ್ ಅಲ್ಲ. ನಾವು ಬ್ರೈನ್ ಸರ್ಜರಿ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಬ್ರೈನ್ ಆಕ್ಟಿವಿಟಿ ಎಲ್ಲಿಂದ ಬರುತ್ತೆ ಅಂತ ಮಾಡ್ತೀವಿ. ಅದನ್ನ ಕಂಡುಹಿಡಿಬೇಕು ಅಂದ್ರೆ ಆಪರೇಷನ್ ಮಾಡ್ಬೇಕಾದ್ರೂ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ನೋಡ್ಕೊಂಡು ಹೊಸ ಟೆಕ್ನಾಲಜಿಗಳನ್ನೆಲ್ಲ ಯೂಸ್ ಮಾಡಿ, ನಾವು ಹೆಂಗೆ ಗೂಗಲ್ ಮ್ಯಾಪ್ ಮಾಡ್ತೀವೋ ಅದೇ ತರ ಟೆಕ್ನಾಲಜಿ ಬ್ರೈನ್ ಅಲ್ಲಿ ಮ್ಯಾಪ್ ಇರುತ್ತೆ. ಇದೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಯಾರಿಗಾದ್ರೂ ಸರ್ಜರಿ ಮಾಡ್ಬೇಕು ಅಂದ್ರೆ 8 ಲಕ್ಷದಿಂದ 10 ಲಕ್ಷ ರೂಪಾಯಿ ಆಗತ್ತೆ. ಈ 8ರಿಂದ 10 ಲಕ್ಷ ಮತ್ತೆ ನಮ್ಮ ಬಡ ಜನ ಕೊಡಕ್ಕಾಗಲ್ಲ. ಅದಕ್ಕೋಸ್ಕರ ಯಾರಿಗೆ ನಾವು BPL ಪೇಷಂಟ್ಸ್ಗೆ ನಮ್ಮ ರೋಟರಿಯಿಂದ ಇದನ್ನ ಪಿಕಪ್ ಮಾಡ್ತೀವೋ ಆ ಪೇಷಂಟ್ಸ್ಗೆ ನಾನು ಫ್ರೀ ಸರ್ಜರಿ ಮಾಡ್ತೀನಿ. ನಮ್ಮ ಆಸ್ಟರ್ ವೈಟ್ ಫೀಲ್ಡ್ ಹಾಸ್ಪಿಟಲ್ ಅಲ್ಲಿ ವರ್ಷದಲ್ಲಿ 25 ಪೇಷಂಟ್ಗಳಿಗೆ ಫ್ರೀ ಬೆಡ್ ಕೊಡ್ತಾ ಇದೀವಿ. ಮತ್ತೆ ರೋಟರಿ ವತಿಯಿಂದ ಸರ್ಜರಿಗೆ ಯಾವ್ಯಾವ ಇಕ್ವಿಪ್ಮೆಂಟ್ ಬೇಕೋ ಅದಕ್ಕೆ ಅವರು ಕೂಡ ಸಹಾಯ ಮಾಡ್ತಿದ್ದಾರೆ. ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಇವತ್ತು ಮುಳಬಾಗಲ್ಲಿ ಫ್ರೀ ಕ್ಯಾಂಪು ನಮ್ಮ ಮುಳಬಾಗ್ಲ ರೋಟರಿ ಅವರಿಂದ ವತಿಯಿಂದ ನಮ್ಮ IT ಕಾರಿಡಾರ್ ಪ್ರೆಸಿಡೆಂಟ್ ವತಿಯಿಂದ ಇವತ್ತು ಮಾಡಿದೀವಿ. ಇದನ್ನು ಜನರು ಉಪಯೋಗ ಮಾಡ್ಕೋಬೇಕು. ಇವತ್ತಾಗ್ಲೇ ಬೆಳಗ್ಗೆ ನಾವು 10 ಗಂಟೆಯಿಂದ ಈಗ ಇನ್ನೂ 12:30 ಆಗಿಲ್ಲ, ಇಷ್ಟರಲ್ಲಿ ಆಗ್ಲೇ 60 ಜನ ಕ್ಲೋಸ್ ಟು 35 ಜನ ನೋಡಿದೀವಿ. 60 ಜನ ರಿಜಿಸ್ಟರ್ ಮಾಡಿದ್ದಾರೆ. ಈ 35ರಲ್ಲಿ ನಾವು ಆಗ್ಲೇ 10 ಜನ ಪೇಷಂಟ್ಗೆ ನಾನು ವಿಡಿಯೋ ಇಜಿ, 8 ಜನ ಪೇಷಂಟ್ಗೆ MRI, 3 ಪೇಷಂಟ್ಗೆ ಸರ್ಜರಿ ಕರೆದೀನಿ. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಸಮಾಜದಲ್ಲಿ ಎಷ್ಟು ಜನಕ್ಕೆ ಈ ಫಿಟ್ಸ್ ಇದೆ ಅಂತ, ಸೆಕೆಂಡ್ ಎಷ್ಟು ನೆಗ್ಲಿಜೆಂಟ್ ಇದೆ ಅಂತ, ಥರ್ಡ್ ಇದು ಎಕ್ಸ್ಪೆನ್ಸಿವ್ ಇರೋದ್ರಿಂದ ಎಷ್ಟೋ ಜನ ನನಗೆ ಫಿಟ್ಸ್ ಇದೆ ಅಂತ ಹೇಳ್ಕೊಳಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಮದ್ವೆಗಳು ಆಗ್ತಿಲ್ಲ, ಮದ್ವೆ ಆದವ್ರಿಗೆ ಮನೆಯಿಂದ ಜಗಳ ಮಾಡಿ ಓಡಿಸ್ತಿದ್ದಾರೆ. ಇದೆಲ್ಲ ನಮ್ಮ ಸಾಮಾಜಿಕ ಹೊಣೆಯಿಂದ ಇದು ಆಗ್ತಾ ಇದೆ. ಇದನ್ನ ಹೆಲ್ಪ್ ಮಾಡ್ಬೇಕಕ್ಕೆ ರೋಟರಿ ವತಿಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಇದನ್ನ ಜನರು ಯೂಸ್ ಮಾಡ್ಕೋಬೇಕು. ನಾನು ಒಂದು ಮೊಬೈಲ್ ನಂಬರ್ ಹೇಳ್ತೀನಿ. ಆ ಮೊಬೈಲ್ ನಂಬರ್ಗೆ ಜನ ಯಾರ್ಯಾರಿಗೆ BPL ಕಾರ್ಡ್ ಇದಾರೋ ಅವ್ರಿಗೆ ಫೋನ್ ಮಾಡಿದ್ರೆ ಈ ನಂಬರ್ ಇಂದ ನಾವು ಫ್ರೀ ತಪಾಸಣೆ ಮಾಡ್ತೀವಿ. ಅದನ್ನ ಹಾಸ್ಪಿಟಲ್ ಆಸ್ಟರ್ ವೈಟ್ ಫೀಲ್ಡ್ ಗಳು ಬರಬಹುದು. ಆ ನಂಬರ್ ಅಂದ್ರೆ
888 4 7 7 611. ಮತ್ತೆ ಹೇಳ್ತೀನಿ, ಫ್ರೀ ತಪಾಸಣೆಗೆ ಫಿಟ್ಸ್ಗೋಸ್ಕರ 888 4 7 7 611. ಇದಕ್ಕೆ ನೀವು ಬಂದ್ರೆ ನಾವು ಅದನ್ನ ತಪಾಸಣೆ ಮಾಡಿ ಯಾರಿಗೆ ಏನು ಹೆಲ್ಪ್ ಮಾಡ್ಬೋದು ಅಂತ ನಮ್ಮ ರೋಟರಿ ವತಿಯಿಂದ ಮತ್ತೆ ಆಸ್ಟ್ರೋ ವೈಟ್ ಫೀಲ್ಡ್ ವತಿಯಿಂದ ನಮ್ಮ ಕೈಲಾಗಿದ್ದನ್ನೆಲ್ಲ ಹೆಲ್ಪ್ ಮಾಡ್ತೀವಿ. ಪಬ್ಲಿಕ್ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ. ಎಸ್ಪೆಷಲಿ ನಾವು ಮಕ್ಕಳಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಇದು ನಾವು ಬೆಸ್ಟ್ ಕೇರ್ ಕೊಡಕ್ಕೆ ಈ ಎಪಿಕ್ ಪ್ರೋಗ್ರಾಮ್ ಅಂತ ರೋಟರಿಯಿಂದ ಹಮ್ಮಿಕೊಂಡಿದ್ವಿ. ಇವತ್ತು ವರ್ಲ್ಡ್ ವುಮೆನ್ಸ್ ಡೇ. ಲಾಟ್ ಆಫ್ ವಿಮೆನ್ ಆರ್ ಸಫರಿಂಗ್ ಫ್ರಮ್ this problem and they are neglected. It should be utilized. Please utilize this to the best extent. Thank you. ನಿಮ್ಮ ಪ್ರಕಾರ ಇಂದಿನ ಜನರೇಷನ್ ಜಾಸ್ತಿ ಈಗ ಜಾಸ್ತಿ ಮೊಬೈಲ್ ಈಗ ನಾ ಆಕ್ಚುಲಿ ಮೊಬೈಲ್ ಎಪಿಲೆಪ್ಸಿ ಅಂತಾನೆ ಒಂದು ಶುರುವಾಗಿದೆ. ಅಂದ್ರೆ ನಾವು ಫ್ಲಿಕ್ಕರ್ ಆಫ್ ಲೈಟ್ಸ್, ಅಂದ್ರೆ ನಾವು ಯಾರು ಈಗ ನೀವು ಡಿಸ್ಕೋ ಲೈಟ್ಸ್ ಗಳು ಹಾಕ್ತಾರೆ ನೋಡಿ, ಅಥವಾ ನೀವು ರೋಡ್ ಅಲ್ಲಿ ರಾತ್ರಿ ಬರ್ಬೇಕಾದ್ರೆ ಎದುರುಗಡೆ ಬ್ರೈಟ್ ಲೈಟ್, ನಾವು ಫಿಟ್ಸ್ ಇಲ್ದ ಬರೋರಿಗೆ ಯಾವಾಗ ನಾವು ಇಂಡ್ಯೂಸ್ ಮಾಡಕ್ಕೋಸ್ಕರ ಲೈಟ್ ಹಾಕ್ತಿವಿ, ಲೈಟ್ ಫ್ಲಿಕ್ಕರ್ ಲೈಟ್ ಹಾಕ್ತಾರೆ, ಕೆಲವು ಸಲ ಫಿಟ್ಸ್ ಇಂಡ್ಯೂಸ್ ಆಗುತ್ತೆ. ಈಗ ಎಷ್ಟೋ ಜನ ಮಕ್ಕಳು ಮೊಬೈಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಕಂಟಿನ್ಯೂಸ್ ಯೂಸ್ ಮಾಡಿ ಮಾಡ್ತಿದ್ದಂಗೆ ಎಷ್ಟೋ ಪೇಷಂಟ್ ಫ್ಯಾಮಿಲಿ ಅದು ಮಾಡ್ಬೇಕಾದ್ರೆ ಈ ಫಿಟ್ಸ್ ಬರುತ್ತೆ ಅಂತ ಹೇಳ್ಕೊಂಡು ನಮ್ಮ ಹತ್ರ ಬರ್ತಿದ್ದಾರೆ. ಹಂಗಾಗಿ ಇದು ಡಿಟೆಕ್ಷನ್ ಜಾಸ್ತಿ ಆಗಿದೆ. ಈಗ ಅವೇರ್ನೆಸ್ ನಮ್ಮಂತವರಿಂದೆಲ್ಲ ರೋಟರಿ ಅಂತ ಅವೇರ್ನೆಸ್ ಜಾಸ್ತಿ ಆಗಿ, ಪ್ಲಸ್ MRI CT ಎಲ್ಲಾ ಜಾಗದಿಂದ ಅವೇರಿಂದ ಈಗ ಎಪಿಲೆಪ್ಸಿ ರೇಟ್ ಜಾಸ್ತಿ ಆಗಿಲ್ಲ, ಬಟ್ ಅವೇರ್ನೆಸ್ ಜಾಸ್ತಿ ಆಗಿ ತುಂಬಾ ಪೇಷಂಟ್ಗಳು ನಾವು ನೋಡ್ತಾ ಇದ್ದೇವೆ. ಇದು ಮೂರ್ಛೆ ರೋಗ ಯಾರಿಗ್ ಬೇಕಾದ್ರೂ ಬರ್ಬೇಕು. ನಾ ಹೇಳಿದ್ನಲ್ಲ, ಬ್ರೈನ್ ಇದ್ದವ್ರಿಗೆಲ್ಲ ಎಪಿಲೆಪ್ಸಿ ಬರ್ಬೋದು, ಯಾಕಂದ್ರೆ ಅದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ. ಬಟ್ ಇದು ಕಾಯಿಲೆ ಅಲ್ಲ, ಇದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ. ಒಂದು ಜಾಗದಿಂದ ಹೆಂಗೆ ನಮಗೆ ಶಾಕ್ ಬರುತ್ತೋ ಅದೇ ತರ ಒಂದು ಜನ ಶಾಕ್ ಬಂದಾಗ ಏನೂ ಇಲ್ದಲೆ ಫಿಟ್ಸ್ ಬರ್ಬೋದು. ಏನು ಬ್ರೈನ್ ಅಲ್ಲಿ ತೊಂದರೆ ಇಲ್ದಲೆ ಫಿಟ್ಸ್ ಬರೋದು, ಕರೆಂಟ್ ಮಾತ್ರ ಎಕ್ಸ್ಪ್ರೆಸ್ ಆಗತ್ತೆ, ಅದನ್ನ ಮಾತ್ರೆಯಿಂದ ಸಪ್ರೆಸ್ ಮಾಡ್ಬೋದು. ಅದು ಕಂಪ್ಲೀಟ್ಲಿ ಕಬ್ಬಣ ಕೊಡೋದು, ಕೈಯಲ್ಲಿ ಬಂಗಾರ ಕೊಡೋದು ಎಲ್ಲ ಮೂಢನಂಬಿಕೆ. ಆಮೇಲೆ ನೀವು ಫಿಟ್ಸ್ಗೆ ಏನೂ ಮಾಡ್ದಿದ್ರು ಕೂಡ ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ, ಫಿಟ್ಸ್ ಜೋರಾಗಿ ಬಂದ ತಕ್ಷಣ ನೀವ್ ಏನೇ ನೋಡಿ 3 ನಿಮಿಷ 15 ಸೆಕೆಂಡ್ 3 ನಿಮಿಷ ಪೇಷಂಟ್ ಅನ್ಕಾನ್ಶಿಯಸ್ ಆಗಿರ್ತಾನೆ. 15 ನಿಮಿಷ ಆದ್ಮೇಲೆ ಅವನೇ ಎದ್ದು ಕೂರ್ತಾನೆ. ನೀವು ಬೆಂಕಿ ಕೊಟ್ರು ಬರಲ್ಲ, ಇನ್ನು ಕಬ್ಬಣ ಕೊಟ್ರು ಇಲ್ಲ. ಅದನ್ನ ಒಂದು 3 ನಿಮಿಷ ಎದ್ದ ತಕ್ಷಣ ಅನ್ಕೊಂತಾರ ಜನ, ಕಬ್ಬಣ ಕೊಟ್ಟಿದ್ದಕ್ಕೆ ಎದ್ದದೇನೆ ಅಂತ. ಎಲ್ಲರೂ ಫಿಟ್ಸ್ಗಳು. ಅದಕ್ಕೋಸ್ಕರ ಯಾರಿಗೆ ಫಿಟ್ಸ್ ಇದ್ರು ನಾವು ಹೇಳ್ತೀವಿ, ಹೆದರ್ಕೋಬೇಡಿ. 3 ನಿಮಿಷ ಅವನಿಗೆ ಸೈಡಿಗೆ ಹಾಕಿ, ನಾಲಿಗೆ ಕಚ್ತಾ ಇದ್ರೆ ಬಟ್ಟೆ ಕೊಡಿ, ಸೈಡಿಗೆ ಹಾಕಿದ್ರೆ ಅವನಿಗೆ ಜೊಲ್ಲು ಲಂಗ್ಸಿಗೆ ಹೋಗಲ್ಲ. 90% ಪೇಷಂಟ್ಗೆ 3 ನಿಮಿಷ ಸೈಡಲ್ಲಿ ಮಲಗಿಸಿದ್ರೆ ಅವರೇ ಎದ್ದೇಳ್ತಾರೆ, ಅವರೇ ವಾಪಸ್ ಏನಾಯ್ತು ಅಂತ ಹೇಳ್ತಾರೆ, ಅವರೇ ಅಡ್ರೆಸ್ ಕೊಡ್ತಾರೆ, ವಾಪಸ್ ಕರ್ಕೊಂಡೋಗಿ ಅವ್ರ ಮನೇಲಿ ನೋಡ್ಬೋದು. ಆಮೇಲೆ ಯಾವ ಡಾಕ್ಟರ್ ನೋಡ್ತಿದ್ದಾರೆ ಅಂತ ಅವರೇ ಹೇಳ್ತಾರೆ. ನೀವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಈಗ ನಗರ ಮಟ್ಟದಲ್ಲಿ ನಾನು ಮಾಡ್ತಿರೋದು, ಈಗ ನಾನು ಬೆಂಗಳೂರವನು, ಕೋಲಾರ ಡಿಸ್ಟ್ರಿಕ್ಟ್ ಈಗ ಆಸ್ಟರ್ ವೈಟ್ ಫೀಲ್ಡ್ ಪ್ಲಸ್ ರೋಟರಿ ವತಿಯಿಂದ ಕೋಲಾರ ಡಿಸ್ಟ್ರಿಕ್ಟ್ ಇನ್ನ ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡ್ತಿದ್ವಿ. ಈಗಾಗಲೇ ಕೋಲಾರ 2 ಡಿಸ್ಟ್ರಿಕ್ಟ್ 2 ಪಾರ್ಟ್ ಅಲ್ಲಿ ಇದು ನಮ್ದು 4ನೇ ಕ್ಯಾಂಪ್ ನಾವು 2 ವರ್ಷದಲ್ಲಿ. ಇವಾಗ ನಾವು ಮೂಲಭಾಗದ ತನಕ ಮಾಡಿದ್ವಿ. ಸೊ ಇದನ್ನ ನಾವು ಕೋಲಾರ ಫುಲ್ ಏರಿಯಾನ, ಫುಲ್ ಡಿಸ್ಟ್ರಿಕ್ಟ್ ನ ನೆಕ್ಸ್ಟ್ 1 ಇಯರ್ ಅಲ್ಲಿ ಪ್ರತಿಯೊಂದು ತಾಲೂಕಿಗೂ ಹೋಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದನ್ನು ಯೂಸ್ ಮಾಡಕ್ಕೆ ನೀವು ಮೀಡಿಯಾ ಪರ್ಸನ್ಗಳು ಇದನ್ನ ಅಡ್ವರ್ಟೈಸ್ ಮಾಡ್ಬೇಕು ರೋಟರಿ ವತಿಯಿಂದ. ಪ್ಲಸ್ ಇದನ್ನ ಇದಾಗತ್ತೆ ಅಂತ ನಾವು ಒಂದು ನಂಬರ್ ಕೊಟ್ಟಿದ್ದೀನ. 3 ಜನ ಆ ನಂಬರ್ಗೆ ಫೋನ್ ಮಾಡಿದಾಗ ನಮ್ಗೆ ಅರ್ಥ ಆಗತ್ತೆ, ಹೌದು ಕೋಲಾರಲ್ಲಿ ಜಾಸ್ತಿ ಇದೆ, ನಾವು ಹೋಗಿ ಅವ್ರನ್ನ ನೋಡ್ಬೇಕು ಅಂತ. ನಾವು ನಂದು ಫುಲ್ ಟೀಮ್ ಇಂದ, ನಾನು ಒಬ್ನೇ ಅಲ್ಲ, ಫುಲ್ ಟೀಮ್ ಆಸ್ಟ್ರೋ ವೈಟ್ ಫೀಲ್ಡ್ ಟೀಮ್ ಇವತ್ತು ಇಲ್ಲಿ ಬಂದಿದೆ. ಇದು ಆಕ್ಚುಲಿ ಮುಳುಬಾಗಿಲಿಗೆ ಒಂದು ನಮ್ಮ ಕೊಡುಗೆ. ಇದನ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ನಮಗೂ ಅರ್ಥ ಆಗತ್ತೆ. ಇದನ್ನ ಬೆಂಗಳೂರು ತನಕ ಬರಕ್ಕಾಗಲ್ಲ. ಸೆಕೆಂಡು, ಯಾವಾಗ ಎಕನಾಮಿಕಲಿ ವೀಕ್ ಇರ್ತಾರೋ ಅವ್ರಿಗೆ ತೋರ್ಸ್ಕೊಳಕ್ಕೂ ಕಷ್ಟ ಅಂತ ಹೇಳಿ ರೋಟರಿ ವತಿಯಿಂದ ನಾವು ಇದನ್ನ ಮಾಡ್ತಾ ಇದೀವಿ. ನಾವು ಇದನ್ನ ಈ ವರ್ಷ ಫುಲ್ಲು, ಈ ವರ್ಷ ಮತ್ತೆ ಮುಂದಿನ ವರ್ಷ ಈಗ ಒಂದು ವ್ಯಾನ್ ಕೂಡ ಮಾಡ್ತಾ ಇದೀವಿ. ಇದಕ್ಕೋಸ್ಕರ ಪ್ರತಿ ವಾರನ ಲೋಕಲ್ PHC ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ನಾವು ಗವರ್ಮೆಂಟ್ ಪ್ರಕಾರ ಅಲ್ಲಿ ನಿಲ್ಸಿ, ಯಾರಿಗೆ ಫಿಟ್ಸ್ ಇದ್ರು ಅಲ್ಲಿಂದನೇ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಮಾಡಿ, ನಮ್ಮ ಥ್ರೂ ಟೆಕ್ನಾಲಜಿ ನಮ್ಮ ಆಫೀಸಿಗೆ ಕರ್ಸ್ಕೊಂಡು ಯಾರಿಗೆ ಜಾಸ್ತಿ ಇರುತ್ತೋ ಅವ್ರಿಗೆ ವಿಡಿಯೋ ಕನ್ಸಲ್ಟೇಷನ್ ಇಲ್ಲ, ನಾವು ಕ್ಯಾಂಪಿಗೆ ಬಂದಾಗ ಆ ಪೇಷಂಟ್ ನೋಡೋದನ್ನ ಅದು ಹೊಸ ಇದನ್ನು ಈಗ ಒಂದು 3 ತಿಂಗಳಲ್ಲಿ ರೋಟರಿ ವತಿಯಿಂದ ನಾವು ಕೋಲಾರ ಡಿಸ್ಟ್ರಿಕ್ಟ್ ಮಾಡ್ತಾ ಇದೀವಿ. ಮೊಬೈಲ್ ವ್ಯಾನ್ ಎಪಿಲೆಪ್ಸಿ ಪ್ರೋಗ್ರಾಮ್ 100ರಲ್ಲಿ 95 ಭಾಗ ಗುಣಪಡಿಸಬಹುದು. ಇದೇ ಒಂದು ನಾವು ಸೊಸೈಟಿಯಲ್ಲಿ ಏನ್ ಪ್ರಾಬ್ಲಮ್, ಸಾಮಾಜಿಕದಲ್ಲಿ
ಫಿಟ್ಸ್ ಬಂದಿದೆ, ನನಗೆ ಇಂಪ್ರೂವ್ ಆಗಲ್ಲ ಅಂತ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಲ್ಲ, ಹೆಣ್ಮಕ್ಳನ್ನ ಓದ್ಸಲ್ಲ, ಹೆಣ್ಮಕ್ಳನ್ನ ಮದ್ವೆ ಮಾಡ್ಸಲ್ಲ, ಮದ್ವೆ ಮಾಡ್ಬೇಕಾದ್ರೆ ಸುಳ್ಳು ಹೇಳ್ತಾರೆ. ಸೊ ಇದನ್ನ ಮಾಡಬೇಡಿ. ಫಿಟ್ಸ್ 99% ಕರೆಕ್ಟ್ ಆಗಿ ತೋರಿಸ್ಕೊಂಡ್ರೆ ಇಟ್ ಇಸ್ ಕಂಟ್ರೋಲಬಲ್. ಯಾರಿಗೆ ಕಂಟ್ರೋಲ್ ಆಗಲ್ಲ ಅವ್ರಿಗೆ ಸರ್ಜರಿ ಮಾಡಿಸಿ ಎಷ್ಟೋ ಜನಕ್ಕೆ 100% ನಾವು ಗುಣಪಡಿಸಿದ್ದೀವಿ. ಬಂದು ದೊಡ್ಡ ಹಾಸ್ಪಿಟಲ್ ಅಲ್ಲಿ ನರರೋಗ ಚಿಕಿತ್ಸೆ ಡಾಕ್ಟರ್ಗಳು ನೋಡಿದ್ರೆ ನಿಮಗೂ ಅರ್ಥ ಆಗತ್ತೆ. ಈಗಿನ ಕಾಲದಲ್ಲಿ ನಾವು ವಿಡಿಯೋಗಳು ಮಾಡಿರ್ತೀವಿ, ನಿಮಗೆ ಹುಮ್ಮಸ್ಸು ಕೂಡ ಬರುತ್ತೆ. ಇದನ್ನ ಪ್ರೋಗ್ರಾಮ್ ಮಾಡಿದ್ದಾರೆ. ಇನ್ನು ನೀವೇ ನೋಡಿರ್ಬಹುದು, ಒಂದು ಸಣ್ಣ ಜಾಗದಲ್ಲಿ ಜನಕ್ಕೆ ಇಂತರ ಕ್ಯಾಂಪ್ ಮಾಡ್ತಿದೀವಿ ಅಂದ್ರೆ ಅದನ್ನ ಪ್ರಚಾರ ಮಾಡ್ಬೇಕಾರೆ, ಪ್ಲಸ್ ಯಾತಿಕ್ ಬರ್ತಿದೀವಿ, ಯಾರು ಬರ್ತಿದ್ದಾರೆ, ಇದ್ರ ಸದುಪಯೋಗ ಹೆಂಗ್ ಪಡಿಸ್ಕೋಬೇಕು ಅಂತ ಹೇಳಕ್ಕೆ ಇನ್ನು ಅವ್ರದ್ದು ಕೋಆಪರೇಷನ್ ಇಲ್ದಿದ್ರೆ ಇವತ್ತು ನಾನು ಬೆಳಗಿಂದ ಇದುವರೆಗೂ 40 ಪೇಷಂಟ್ ನೋಡ್ತಿರ್ಲಿಲ್ಲ. ಸೊ ಇದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಪ್ರೆಸಿಡೆಂಟ್, ಲೋಕಲ್ ಪ್ರೆಸಿಡೆಂಟ್ಗೆ. ಇದೇ ತರ ಕಾರ್ಯಕ್ರಮ ಒಂದ್ಸಲ ಮಾಡಬಾರ್ದು. ಆಕ್ಚುಲಿ ನನ್ನ ಪ್ರಕಾರ ಪ್ರತಿ ಲೋಕಲ್ ರೋಟರಿಗಳು ಕೂಡ ನಾನು ಇವತ್ತು ಮಾಡಿದ್ರೆ 6 ತಿಂಗಳಾದ್ಮೇಲೆ ನಮ್ಮನ್ನು ಮತ್ತೆ ಕರೆಸ್ಬೇಕು. ಯಾಕಂದ್ರೆ ಅದೇ ಪೇಷಂಟ್ ನಾನು ಇಲ್ಲಿ ನೋಡಿದ್ರೆ ಅವ್ರಿಗೂ ಹುಮ್ಮಸ್ಸು, ಲೋಕಲ್ ನಾವು ಮಾಡಿದೀವಿ ಅಂತ ನಮಗೂ ಮನಸ್ಪೂರ್ವಕವಾಗಿ ನಾವು ಹೇಳ್ಕೋಬಹುದು. ಪ್ಲಸ್ ನಾವು ನೋಡಿದವ್ರಿಗೆ ನಾವು ನೋಡಿದಾಗ ಪೇಷಂಟ್ಗೂ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಸುಮ್ಮನೆ ಒಂದ್ಸಲ ಮಾಡಿ ಹೋದ್ರೆ ಇದು ವ್ಯತ್ಯಾಸ ಆಗಲ್ಲ. ಇದನ್ನ ನಾವು ಮತ್ತೆ ಮತ್ತೆ ಮಾಡಿದ್ರೆ ಮಾತ್ರ ಇದು ಕಾರ್ಯಕ್ರಮ ಪೇಷಂಟ್ಗೂ ಉತ್ತಮ, ಲೋಕಲ್ ರೋಟರಿಗೂ ಉತ್ತಮ. President Rotary Bangalore IT Corridor, I welcome everyone for this epic camp today. So this project is led by our own member Dr. Satish from Aster Hospital. It was inaugurated by none other than Infosys founder Infosys Narayan Murthy. A couple of months back we inaugurated this one. As part of this project, we concentrate on epilepsy prevention and integrated care, wherein Rotary provides all the required financial aid, financial support, and then Aster Hospital takes care of all the medical aid with a discounted rate. So Rotary provides the financials. And this is the second camp in this year. We had previously one camp at Antargange nearby Kolar. So our pilot area is Kolar. So we'll be having more and more camps around Kolar. So it's important to create awareness. There will be awareness programs as well. And then anyone missing this camp can join any other camp happening around Kolar that we are going to announce soon. Apart from the camp, medical camp, we are also planning bus, wherein the medical team can come along with a bus and a lab inside the bus. So the initial treatment can be handled here itself without even visiting Whitefield Aster. Any critical cases can be referred to Whitefield Aster. Otherwise, the bus can help all the required initial screening. So we are working on it. We require everyone's support here. So we'll be working with all the local Rotary clubs to conduct camps. And I'm very happy to work with here Rotary Mulbagal Central for today's camp. Thank you everyone. ಇಲ್ಲಿಗೆ ಪೇಷಂಟ್ಸನ್ನು ಐಡೆಂಟಿಫೈ ಮಾಡೋದು ಮತ್ತು ಅವರಿಗೆ ಸರಿಯಾದಂಥ ಒಂದು ಡೈರೆಕ್ಷನ್ಸನ್ನು ಕೊಟ್ಟು ತಮ್ಮಲ್ಲಿ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ಸರ್. ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ನಮ್ಮ ರೋಟರಿ ಮುಳಬಾಗಿಲು ಸೆಂಟ್ರಲ್ಲು ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ವರ್ಷ ಅಂತೂ ನಮ್ಮ ಸತ್ಯಣ್ಣನವರು ಹೇಳೋದಕ್ಕೆ ನಮ್ಮ ಇಲ್ಲ ಎಷ್ಟು ಪ್ರೋಗ್ರಾಮ್ ಮಾಡಿದ್ದಾರೆ ಅಂದರೆ ದಿನಕ್ಕೊಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಈ ಸಂದರ್ಭದಲ್ಲಿ ನಾವು IT ಕಾರಿಡಾರ್ ಅನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ನಮ್ಗೆ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಎಲ್ಲ ಸ್ಕೂಲ್ಸ್ಗೂ ಕೂಡ IT ಕಡೆಯಿಂದ ಸಿಸ್ಟಮ್ಸ್, ಲ್ಯಾಪ್ಟಾಪ್ಸ್ ಒಂದು ರಿಕ್ವೈರ್ಮೆಂಟ್ ಇರೋದ್ರಿಂದ ಅದನ್ನ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾ ಇದ್ವಿ. ನಮ್ಮ ಮುಳಬಾಗಿಲಿನ ರೋಟರಿ ಸಂಸ್ಥೆ ಪರವಾಗಿ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಒಂದು ಕೊನೆಯ ಹಂತವನ್ನು ನಾವು ತಲುಪಿದ್ದೀವಿ. ಹೆಚ್ಚು ಸಮಯ ಪಡೆಯೋದು ಬೇಕಾಗಿಲ್ಲ. ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಬೇಕು, ಇಲ್ಲಿಗೆ ನೀವು ಇಷ್ಟೆಲ್ಲ ಜನ ನೀವು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಡಾಕ್ಟರ್ ಸತೀಶ್ ಗುತ್ತಪ್ಪ ಅವರು. ಅವರ ಒಂದು ಅಪಾಯಿಂಟ್ಮೆಂಟ್ ನಾವು ಸಿಗಬೇಕು ಅಂತ ಹೇಳಿದ್ರೆ ನಾವು ತಿಂಗಳಾಂಗಟ್ಟಲೆ ನಾವು ಕಾಯ್ಬೇಕಾಗಿ ಬರುತ್ತೆ. ಅಂಥವ್ರು ಇವಾಗ ನಮ್ಮ ಮನೆ ಬಾಗಿಲು ಬಂದಿದ್ದಾರೆ. ಅದರಿಂದ ಅವರನ್ನ ಪರವಾಗಿ ಮತ್ತೆ ಮುಳಬಾಗಿಲು ರೋಟರಿ ಸಂಸ್ಥೆ ಪರವಾಗಿ ಅವರು ತಮ್ಮ ಸಮಯವನ್ನು ಇಲ್ಲಿ ಅವರಿಗೆ ಅನಂತ ವಂದನೆಗಳನ್ನ ಹಾಗೆ